पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। हरि ओम। नित्यानित्य जगद्धात्रे नित्याय ज्ञानमूर्तये पूर्णानंदाय हरये सर्वयज्ञभुजे नमः। यस्मात् ब्रह्मेन्द्र रुद्रादिदेवतानां श्रेयोऽपि च ज्ञानस्फूर्ति सदा तस्मै हरये गुरवे नमः। ನಾರಾಯಣ. ಒಮ್ಮೆ ಮಂತ್ರದ ಭಾಗ ಸುಮ್ಮನೆ ಹೇಳ್ತಾ ಹೋಗ್ತೇನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೇನ ತ್ಯಕ್ತೇನ ಭುಂಜೀತಾಃ ಮಾ ಕೃತಃ ಕಸ್ಯ ಸ್ವಿद्धನಂ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಕ್ಷಿತಂ ಸಮಾಃ ಏವಂ ತ್ವಯಿ ನಾನ್ಯತೇಥೋಸ್ತಿ ನ ಕರ್ಮ ಲಿಪ್ಯತೆ ನರೇ. असुर्या नाम ते लोका अंधेन तमसा वृता तांस्ते प्रेत्याभिगच्छन्ति एके चात्महनो जनाः अनेजदेकं मनसो जवीयो नैनद्देवा आप्नुवन् पूर्वमर्षत् तद्धावतोऽन्यानत्तेति तिष्ठत् तस्मिन्नपो मातरिश्वा दधाति. नेक्स्ट पेज. तदेजति तन्नेजति तद्दूरे तद्वन्तिके तदन्तरस्य सर्वस्य ततु सर्वस्यास्य बाह्यतः यस्तु सर्वाणि भूतानि आत्मन्येवानुपश्यति सर्वभूतेषु चात्मानं ततो न विजुगुप्सते. यस्मिन् सर्वाणि भूतानि आत्मैवाभूद्विजानतः तत्र को मोहकः शोकः एकत्वमनवश्यतः. सपर्यगात् शुक्रमकायमवर्णम् अस्नाविरं शुद्धमपापविद्धम् कविर्मनीषीः परिभू स्वयंभूर्याता तत्यतोऽर्थात् तथा शाश्वतीभ्यः समाभ्य अन्धन्तमप्रविशन्ति ये विद्यामुपासते ततो भूयैव ते तमो यवु सम्भूत् अविद्यायाङ्ग्रताः अन्यदेवाहुर्विद्यया अन्यदाहुरविद्यया इति शुश्रुमधीराणामेनस्तत् विचचक्षिरे. सम्भूतिं च विनाशं च यस्तद्वेदोभेङ्सः विनाशेन मृत्युं तीर्त्वा सम्भूत्यामृतमश्नुते. अन्धन्तं प्रविशन्ति ये सम्भूतिमुपासते ततो भूय इव ते तमो यवु सम्भूत्याङ्ग्रताः अन्यदेवाहुः सम्भवादन्यदाहुरसम्भवात् इति शुश्रुमधीराणामेनस्तद्व्याचचक्षिरे. सम्भूतिं च विनाशं च यस्तद्वेदोभयंसः विनाशेन मृत्युं तीर्त्वा सम्भूत्यामृतमश्नुते. हिरण्मयेन पात्रेण नेक्स्ट. हिरण्मयेन पात्रेण सत्यस्यापि हितं मुखं तत्त्वं पूषन् न पावृणु सत्यधर्माय दृष्टये. पूषन् एकर्षे यम सूर्य प्राजापत्य व्यूहरश्मीन् समूह तेजो यत्ते रूपं कल्याणतमं तत्ते पश्यामि. ಇದನ್ನ ನಾವು ನೋಡ್ತಾ ಇದ್ವಿ. ಅಲ್ಲಿ ಕೇಳಿದ ಪ್ರಶ್ನೆ ಅಂದ್ರೆ ಮೊದಲು ನಾಮಸ್ಮರಣೆ ಮಾಡಿದ್ರು. ಯಮ, ಸೂರ್ಯ, ಪ್ರಾಜಾಪತ್ಯ ಇದೆಲ್ಲ ದೇವರ ಅಪರೂಪದ ಹೆಸರು. ಯಮ ಅಂದ್ರೆ ಎಲ್ಲವನ್ನು ನಿಯಮಿಸುವವ, ಸೂರ್ಯ ಅಂದ್ರೆ ಜ್ಞಾನಿಗಳಿಗೆ ಹೆಚ್ಚು ಸ್ಪಷ್ಟವಾಗಿ ಕಾಣುವವ, ಪ್ರಾಜಾಪತ್ಯ ಅಂದ್ರೆ ಪ್ರಜೆಗಳನ್ನು ಚೆನ್ನಾಗಿ ಪಾಲನೆ ಮಾಡುವ ಆಧಿಪತ್ಯವನ್ನು ಹೊಂದಿದವ ಅಂತ ಅರ್ಥ. ಹೀಗೆ ಪೂಷನ್, ಏಕರ್ಷೆ, ಯಮ, ಸೂರ್ಯ ಇತ್ಯಾದಿಗಳನ್ನ ಹೇಳಿ ವ್ಯೂಹರಶ್ಮಿ, ವ್ಯೂಹ ಅಂದ್ರೆ ಒಟ್ಟುಗೂಡಿಸು, ವ್ಯೂಹ ಅಂದ್ರೆ ಅದು ಇದಾಯ್ತು. ಸಮೂಹ ಅಂದ್ರೆ ಒಟ್ಟುಗೂಡಿಸು, ವ್ಯೂಹ ಅಂದ್ರೆ ಪಕ್ಕಕ್ಕೆ ಸರಿಸು ಅಂತ. ಊಹನ, ವ್ಯೂಹನ ಅಂದ್ರೆ ಅದನ್ನ ಅವಾಯ್ಡ್ ಮಾಡಿ ದಾರಿಯನ್ನ ವಿಸ್ತಾರಗೊಳಿಸುವುದು ಅಂತ ಅರ್ಥ. ವಿಶೇಷವಾದ ಎಷ್ಟಕ್ಕೂ ಅದನ್ನ ಅಂತರಂಗದಲ್ಲಿ ಬೆಳೆಸಲಿಕ್ಕೆ ಅವಕಾಶ ಇದೆ. ಸಮೂಹ, ರಶ್ಮೀನ್ ವ್ಯೂಹ, ನಿನ್ನ ರಶ್ಮಿಯನ್ನ ವಿಸ್ತಾರಗೊಳಿಸು ಅಂದ್ರೆ ಆ ಬೆಳಕು ಹೆಚ್ಚಿನ ಜ್ಞಾನವನ್ನ ಕೊಡುವಂತಾಗಲಿ. ಸಮೂಹ ತೇಜ, ನಿನ್ನ ಅಂತರಂಗದ ಶಕ್ತಿಯನ್ನ ಒಟ್ಟುಗೂಡಿಸಿ ನನ್ನತ್ತ ಬೀರು. ಸಮೂಹ ತೇಜ. ಯತ್ತೇ ರೂಪಂ, ತೇ ಯತ್ ರೂಪಂ ಕಲ್ಯಾಣತಮಂ, ಆ ಮಂಗಳಕರವಾದಂತಹ. ಈಗ ಹಿಂದೇನ್ ಹೇಳಿದ್ರು? ಹಿರಣ್ಮಯೀನ ಪಾತ್ರೇಣ ಸತ್ಯಸ್ಯಾಪಿಹಿತ ಮುಖಂ ತತ್ವಂ ಭೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಅದರ ಭಾಷ್ಯವನ್ನು ನೋಡಿಲ್ಲಲ್ಲ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ ವಿಷ್ಣು ಸತ್ಯಸ ತೇನೈವ ಸರ್ವದಾ ಅಪಿಹಿತಂ ಮುಖಂ.
ಈ ಸೂರ್ಯನ ಹೊರಗಿನ ಬಟ್ಟಲು ಏನ್ ಮಾಡುತ್ತೆ ಅಂದ್ರೆ ಸರ್ವದಾ ಯಾವಾಗಲೂ ಸತ್ಯಸ್ಯ ವಿಷ್ಣೋಹೋ ಸತ್ಯರೂಪನಾದ ಸತ್ಯ ಕಾರ್ಯಗಳನ್ನು ಮಾಡುವ ಸತ್ಯ ಜಗತ್ತಿನ ನಿರ್ಮಾತೃವಾದಂತಹ ಹಾಗಿದ್ ಸತ್ಯವಾಗಿ ನಿರ್ಮಾಣ ಮಾಡಿದ್ರೆ ಮಾತ್ರ ಅವನು ದೊಡ್ಡವನು, ದೇವ್ರು, ಗುಣವಂತ. ಮತ್ತೆ ಮಾಡಿದಾನೆ ಅಂದ್ಮೇಲೆ ಗುಣವಂತ, ಮಾಡಿಲ್ಲ ಅಂದ್ರೆ ಅವನಿಗೆ ಗುಣ ಇಲ್ಲ ಅಂತ ಹೇಳ್ಬೋದು, ವಿಶೇಷಣ ಇಲ್ಲ. ಸುಳ್ಳೆ ಮಾಡಿದ್ದಾನೆ ಅಂತಂದ್ರೆ ಮಾಡಿದ್ದಾನೆ ಅಂತ ಹೇಳೋ ಶಬ್ದ ಹಾಕ್ಬೇಡಿ, ಸುಳ್ಳೆ ಅಂತ ಅನ್ನೋದ್ರಲ್ಲೇ ಸಾಕಾಯ್ತಲ್ಲ. ಆದ್ರಿಂದ ಸರ್ವದಾ ಅಪಿಹಿತಂ ಮುಖಂ, ಯಾವಾಗಲೂ ಮುಚ್ಚಿಡುವಂತಹ ಸ್ಥಿತಿಯಲ್ಲಿರುವಂತದ್ದು ಭಗವಂತನ ಅಸ್ತಿತ್ವ ಅನ್ನೋದನ್ನ ಅದು ನೇರವಾಗಿ ಕಾಣುವುದಕ್ಕೆ ಬಿಡುವುದಿಲ್ಲ. ಹಾಗಾಗಿ ಅದು ಸೂರ್ಯ ಅಂತ ಶಬ್ದ ಹೇಳಿದ್ದು ಹಿಂದೆ. ಸಾಮಾನ್ಯರಿಗೆ ಸೂರ್ಯನನ್ನ ನೋಡಿದಾಗ ಬೆಳಕು ಕಾಣುತ್ತೆ, ಸೌರಶಕ್ತಿ ಕಾಣುತ್ತೆ, ಪ್ರಾಕೃತಿಕ ನಿರ್ಮಾತೃತ್ವ ಕಾಣುತ್ತೆ, ಅಥವಾ ವೇದದಲ್ಲಿ ಹೇಳಿದ ಅದೇ ಒಂದು ಪ್ರತ್ಯೇಕ ದೇವತಾ ಶಕ್ತಿಯನ್ನೇ ಪ್ರಧಾನ ಅಂತ ಭಾವಿಸಿದ ಕಾಣುತ್ತೆ. ಬಿಟ್ರೆ ಸವಿತೃನಾಮಕನಾದ ನಾರಾಯಣನ ಚಿತ್ರಣ ಅಷ್ಟು ಸುಲಭದಲ್ಲಿ ಯಾರಿಗೂ ಆಗಲ್ಲ. ಅದು ಸರ್ವದಾ ಅಪಿಹಿತಂ, ಯಾವಾಗ್ಲೂ ಅದು ಮುಚ್ಚಿಟ್ಟೇ ಇರುತ್ತೆ. ಎಷ್ಟು ಬಿಡಿಸಿ ಹೇಳಿದ್ರು ಕೂಡ ಜನರಿಗೆ ಅದರ ಬಗ್ಗೆ ತಕ್ಷಣದಲ್ಲಿ ನಂಬಿಕೆ ಬರುವುದಿಲ್ಲ. ತತ್ತು ಪೂರ್ಣತ್ವತಃ ಪೂಷಾ ವಿಷ್ಣುರ್ ದರ್ಶಯತಿ ಸ್ವಯಂ ಸತ್ಯ ಧರ್ಮಾಯ ಭಕ್ತಾಯ. ಅವನು ಪೂರ್ಣನಾದ್ರಿಂದಾಗಿ ಪೂಷಾ, ಅವನೇ ವಿಷ್ಣು, ಸ್ವಯಂ ತಾನೇ ತೋರ್ಬೇಕು ಹೊರತು ಅದಕ್ಕೆ ಸಮೂಹ ತೇಜ, ನೀನೇ ನಿನ್ನ ಆ ತೇಜಸ್ಸನ್ನ ಪಕ್ಕಕ್ಕೆ ಸರಿಸಿ ಅಂತರಂಗದ ಬೆಳಕನ್ನ ಮುದ್ದೆ ಮಾಡಿ ನನ್ನತ್ತ ಎಸೆ, ನನ್ನತ್ತ ಚೆಲ್ಲು. ನಾನು ಅದ್ರಲ್ಲಿ ಕೊಚ್ಚಿಕೊಂಡು ಹೋಗುವಾಗ ಆದ್ರೂ ತೊಂದ್ರೆ ಇಲ್ಲ, ಅದು ನನ್ನ ಮೇಲೆ ಬೀಳ್ಬೇಕು. ಆ ಜ್ಞಾನಾಮೃತದ ವಿಶೇಷವಾದ ಸಂಪತ್ತು ನನಗೆ ಸಿಗಬೇಕು. ಯಾರಿಗೆ ಸಿಗಬೇಕು? ಸತ್ಯ ಧರ್ಮಾಯ, ಸತ್ಯ ಧರ್ಮನಾದ ಭಕ್ತನಿಗೆ ಸಿಗಬೇಕು. ಸತ್ಯವನ್ನು ಧರ್ಮವನ್ನು ಹೃದಯದಲ್ಲಿ ಹೊತ್ತ ಭಕ್ತನಿಗೆ ದಯವಿಟ್ಟು ತೋರಿ. ಈ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಗುಂಡಿಗೆ ಬೇಕು. ಶ್ಲೋಕ ಬರುತ್ತೆ ಅಂತ ಯಾರು ಹೇಳ್ಬಹುದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃ ಸತ್ಯ ಧರ್ಮಾಯ ದೃಷ್ಟಯೇ ಕೇಳ್ಬಹುದು, ತಪ್ಪಿಲ್ಲ. ಆದ್ರೆ ಪೂರ್ಣ ಪ್ರಮಾಣದ ಕೇಳುವಿಕೆ ನಮ್ಮಲ್ಲಿ ಮೂಡಬೇಕು ಅಂತಾದ್ರೆ ಅದು ಸತ್ಯ ಧರ್ಮ ನಿಷ್ಠೆ ಅನ್ನೋದು ತುಂಬಾ ಗಾಢವಾಗಿರ್ಬೇಕು. ಈ ಶಾಸ್ತ್ರ ಅನ್ನೋದು ಅವ್ರಿಗೆ ಸಂತೋಷ ಆಗ್ಲಿ ಅಂತ ಅವ್ರಿಗೆ ಬೇಕಾದಾಗೆ, ಇವ್ರಿಗೆ ಸಂತೋಷ ಆಗ್ಲಿ ಅಂತ ಇವ್ರಿಗೆ ಬೇಕಾದಾಗೆ ಅಲ್ಲಲ್ಲಿ ಅದು ಅಮೆಂಡ್ಮೆಂಟ್ ಮಾಡುವಂತ ಸಂಗತಿ ಅಲ್ಲ. ಪ್ರಕೃತಿ ಇದ್ದ ಹಾಗೆ ಅದನ್ನು ಒಪ್ಕೊಂಡು ಆ ವ್ಯವಸ್ಥೆಗೆ ತನ್ನನ್ನು ಜೋಡಿಸಿಕೊಂಡು ಅದರಲ್ಲಿರುವ ಸ್ವಾರಸ್ಯವನ್ನು ಅರ್ಥ ಮಾಡಿಕೊಂಡು ಅದು ಭಗವಂತನ ದೂರದೃಷ್ಟಿಯಿಂದ ವ್ಯವಸ್ಥೆಗೊಂಡಂತಹ ಪ್ರಾಕೃತಿಕ ನಿಯಮ ಅಂತ ತಿಳ್ಕೊಂಡು ಅದಕ್ಕೆ ತನ್ನನ್ನು ಒಗ್ಗಿಸಿಕೊಂಡು ನನ್ನ ಅಂತರಂಗದ ಬೆಳವಣಿಗೆಯನ್ನ ಸಾಧಿಸಬೇಕು ಹೊರತು ವಿರುದ್ಧವಾಗಿ ನಿಂತರೆ ಏನು ಲಾಭ ಇಲ್ಲ, ಲಭ್ಯವೂ ಅಲ್ಲ. ಒಂದಿಷ್ಟು ಶ್ರಮನೇ ಆಗುತ್ತೆ, ಕೊನೆಗೆ ಬುದ್ಧಿ ಬಂದ್ಮೇಲೆ ತಿರುಗಬೇಕಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಅವನು ಸತ್ಯರೂಪ, ಸಾರ್ವಕಾಲಿಕವಾದ ಸತ್ಯವನ್ನ ಹೊತ್ತವ ಮತ್ತು ಧರ್ಮರೂಪ, ಎಲ್ಲವನ್ನೂ ಧಾರಣೆ ಮಾಡ್ಲಿಕ್ಕೋಸ್ಕರ ಈ ಜಗತ್ತನ್ನು ನಿರ್ಮಾಣ ಮಾಡಿದ ಹೊರತು ನಮ್ಗೆ ಯಾರಿಗೋ ಒಬ್ರಿಗೆ ಇಷ್ಟ ಆಯ್ತು ಇಷ್ಟ ಆಗ್ಲಿಲ್ಲ ಅನ್ನೋದಕ್ಕೋಸ್ಕರ ಜಗತ್ತು ನಿರ್ಮಾಣ ಆಗಿಲ್ಲ. ಅದು ಇರುವುದು ಹಾಗೆ ಅನ್ನೋದನ್ನ ತಿಳಿದವ ಸತ್ಯ ಧರ್ಮ. ಅಂತಹ ಭಕ್ತನಿಗೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸೊತ್ತು ಕೂಡ ಭಗವಂತನ ನಿಯಮನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದು ಈ ಲೋಕದ ಕಾರ್ಯತಂತ್ರಕ್ಕೆ ಅವನ ಪೂರ್ಣ ಆಸರೆ ಇದ್ದೇ ಇದೆ ಅನ್ನೋದನ್ನ ಚಿಂತಿಸಿ ಪ್ರಾರ್ಥನೆ ಮಾಡುವವನವನು. ಹಾಗಾಗಿ ಅವನಿಗೆ ಇದು ಒಲಿದು ಬರಲಿ ಅಂತ ಪ್ರಾರ್ಥನೆ ಆಯಿತು. ಪೂಷನ್ ಅಂದ್ರೆ ಏನು ಅನ್ನೋದಕ್ಕೆ ಪೂರ್ಣತ್ವತಃ ಪೂಷಾ ಅನ್ನೋ ಶಬ್ದವನ್ನು ಹಾಕಿದೆ. ಪುಷ್ಟಿಕರ ಅಂತ ಅರ್ಥ. ಏಕ ಋಷಿ, ಪ್ರಧಾನ ಋಷಿ ಅಂತ ಅರ್ಥ. ಋಷಿ ಅಂದ್ರೆ ಜ್ಞಾನಿ ಅಂತ ಅರ್ಥ. ಋಷ ಜ್ಞಾನಿ, ಅತ್ಯಂತ ಜ್ಞಾನ ಇರುವಾಗ ಋಷಿ ಅಂತ ತೃತೀಯ ಅತಿಶಯದಲ್ಲಿ ಬರುತ್ತೆ. ಯಮ ಅಂತ ಹೇಳಿದೆ, ಸೂರ್ಯ ಅಂತ ಹೇಳಿದೆ, ಪ್ರಾಜಾಪತ್ಯ ಅಂತ ಹೇಳಿದೆ, ವ್ಯೂಹರಶ್ಮಿ ಅನ್ನೋದು ಗೊತ್ತಾಯ್ತು, ತೇಜ ಸಮೂಹ ಅಂತ ಆಯ್ತು. ಎತ್ತೇ ರೂಪಂ, ಅದು ನಿನ್ನದೇ ಎಕ್ಸ್ಕ್ಲೂಸಿವ್, ನನ್ನ ರೂಪ ಅಂತ ಕೇಳಿಲ್ಲ. ತನ್ಮೇ ರೂಪಂ ಅಂತ ಕೇಳಿಲ್ಲ, ನನ್ನ ರೂಪವನ್ನು ನನಗೆ ತೋರಿಸು ಅಂತ ಕೇಳಿಲ್ಲ. ತತ್ತೇ ರೂಪಂ, ನಾನಲ್ಲ ನೀನು ಬೇರೆ ಅಂತ. ಕಲ್ಯಾಣತಮಂ, ನಾನು ಅಮಂಗಳಕರ, ಅಮಂಗಳಮಯ, ನನ್ ಮಾತು ಉಳಿಸ್ಕೊಳ್ಲಿಕ್ ಬರಲ್ಲ, ಒಬ್ರಿಗೆ ಸಮಾಧಾನ ಮಾಡ್ಲಿಕ್ಕೆ ಬರಲ್ಲ, ಕೊಟ್ಟ ಕರ್ತವ್ಯವನ್ನ ಯಶಸ್ವಿಯಾಗಿ ಮುಗಿಸ್ಲಿಕ್ಕಾಗಲ್ಲ, ಇಂದ್ರಿಯಗಳನ್ನ ಸರಿಯಾದ ಅರ್ಥದಲ್ಲಿ ಬಳಸಿಕೊಳ್ಳಿಕ್ ಬರಲ್ಲ, ಸಿಟ್ಟು ಬರುತ್ತೆ, ಅಸಹಾಯಕತೆ ಕಾಡುತ್ತೆ, ನೋವುಂಟು ಮಾಡುತ್ತೇವೆ, ಬೇಜಾರಿಗೆ ನಾವೇ ಒಳಗಾಗ್ತೇವೆ. ಇದೆಲ್ಲ ಹಿಂದೆ
ಅನೇಜದೇಕಂ ಶೋಚವೀಯ ಇತ್ಯಾದಿ ಮಾತುಗಳಿಂದ ಭಗವಂತ ಇದ್ಯಾವುದು ಅಲ್ಲ ಅಂತ ತಿಳಿಸಿ, ಆದ್ರಿಂದಾಗಿ ಅವನು ಪ್ರಾರ್ಥನೆಗೆ ಅರ್ಹ ಅಂತ ಹೇಳಿ, ನಾನು ಆ ಎಲ್ಲ ದೋಷಗಳಿಂದ ಕೂಡಿಕೊಂಡವ, ಅದರಿಂದ ಮುಕ್ತನಾಗುವುದಕ್ಕೋಸ್ಕರ ನಿನಗೆ ಆ ಶರಣು ಬಂದಿದ್ದೇನೆ ಅಂತನ್ನುವ ಆ ಸರೆಂಡರ್ನೆಸ್ ಬರ್ಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಈ ಮಾತುಗಳನ್ನೆಲ್ಲ ಹೇಳಿ, ಏಕ ಋಷಿ, ನೀನೇ ನಿಜವಾದ ಜ್ಞಾನಿ, ನೀನೇ ನಿಜವಾದ ನಿಯಾಮಕ ಶಕ್ತಿ, ನೀನೇ ನಿಜವಾಗಿ ಅರಿವನ್ನ ಕೊಡುವವ, ನೀನೇ ಲೋಕದ ಪ್ರಜೆಗಳನ್ನ ನೋಡಿಕೊಳ್ಳುವವ, ಆದ್ರಿಂದಾಗಿ ನೀನು ಈ ಲೋಕದ ಅನೇಕ ತರದ ಬೇಡದ ಚಿಂತನೆಗಳ ಬೆಳಕನ್ನ ಪಕ್ಕಕ್ಕೆ ಸರಿಸಿ ಬೇಕಾಗಿರುವ ಮುಖ್ಯ ತಂಪಾದ ತನಿ ಬೆಳಕು ಏನಿದೆ ಅದು ನನ್ನ ಕಣ್ಣಿಗೆ ಅಥವಾ ಅಂತರಂಗದ ದೃಷ್ಟಿಗೆ ಗೊತ್ತಾಗಿ ನಿನ್ನ ಕಲ್ಯಾಣ ತಮವಾದ ರೂಪವನ್ನ, ಅದು ನೋಡಿ ಕಲ್ಯಾಣ ತಮ, ಲೋಕದಲ್ಲಿ ಕಲ್ಯಾಣ ಇದೆ, ಕಲ್ಯಾಣ ತರ ಇದೆ, ಇದು ಕಲ್ಯಾಣ ತಮ, ತತ್ತೇ ಪಶ್ಯಾಮಿ, ಅಂತಹ ನಿನ್ನ ಆ ರೂಪವನ್ನ, ಯತ್ತೇ ರೂಪಂ ತತ್ತೇ ಪಶ್ಯಾಮಿ, ಯಾವ ನಿನ್ನ ರೂಪ ಆ ನಿನ್ನ ರೂಪ ನೋಡ್ತೇನೆ. ಮತ್ತೆ ನಿನ್ನ 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 ಅಂತ ನೀನು ಅನ್ನುವ ಶಬ್ದದ ಮೂಲಕ ಪ್ರಯೋಗ ಮಾಡಿದರ ಅಭಿಪ್ರಾಯ ಇದು ಇವತ್ತು ಏನೋ ಹೀಗಿದೆ, ನಾಳೆ ಒಂದು ದಿವಸ ಮತ್ತೆ ಒಂದಾಗತ್ತೆ ಅಂತ ಇದಲ್ಲ. ತತ್ತೇ ಪಶ್ಯಾಮಿ, ನಾನು ಅದನ್ನೇ ನೋಡ್ಬೇಕು, ನೀನು ನೀನಾಗಿರುವುದನ್ನು ನೋಡ್ಬೇಕು ಹೊರತು ನಾನ್ ನೋಡ್ಕೊಳ್ಳಿಕ್ಕೆ ನನ್ನನ್ನ ನಿನ್ನ ಹತ್ರ ಯಾಕೆ ಕೇಳ್ಬೇಕು? ನೀನು ಅಂತ ಒಬ್ಬ ಇದ್ರೆ ತಾನೇ ಕೇಳಲಿಕ್ಕಾಗುದು. ಕೇಳುವುದು ಅನ್ನೋದೇ ಪಶ್ಯಾಮಿ, ನೋಡ್ತೇನೆ ನಿನ್ನನ್ನು ಅಂತ ಹೇಳುವುದೇ ಅದ್ಭುತ. ಅದು ಅದಕ್ಕೆ ಯಾವತ್ತೂ ಕೂಡ ನಾನು ತೇ ಪಶ್ಯಾಮಿ ಅಂತ ಹೇಳುದಿಲ್ಲ. ನಿನ್ನನ್ನು ನೋಡ್ತೇನೆ ಅಂತಂದ್ರೆ ನನ್ನನ್ನು ನೋಡ್ತೇನೆ ಅಂತ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತೇ ರೂಪಂ ಪಶ್ಯಾಮಿ, ನಿನ್ನ ಅದೇ ಇನ್ನೂ ಒಂದೇನು ಅಂದ್ರೆ, ತೇ ಅಂತಂದ್ರೆ ನಿನ್ನ ಪ್ರಸಾದದಿಂದ ಅಂತ ಅರ್ಥ. ನಿನ್ನ ಅನುಗ್ರಹದಿಂದ ನಾನು ನೋಡಬಲ್ಲೆ ಹೊರತು ನಾನೇ ನೋಡ್ತೇನೆ ಅಂತ ಅನ್ನೋದು ದಡ್ಡತನ. ನಿನ್ನ ಪ್ರಸಾದ ಇದ್ರೆ ಇದನ್ನೆಲ್ಲ ನೋಡ್ಲಿಕ್ಕಾಗತ್ತೆ. ಪ್ರಧಾನ ಜ್ಞಾನ ಸ್ವರೂಪನಾದ್ರಿಂದಾಗಿ ಅವನಿಗೆ ಏಕರ್ಷೇ, ಏಕ ಋಷೇ ಅಂತನೂ ಪದಚ್ಛೇದ ಮಾಡಬಹುದು. ಒಟ್ಟಿಗೆ ನಾವು ಅದನ್ನ ಪ್ರಯೋಗ ಮಾಡಿದ್ರು ತುಂಬಾ ಚೆನ್ನಾಗಿ ಆ ವಿಶೇಷ ಅರ್ಥವನ್ನು ಕೊಡುವಂತಹ ಶಬ್ದ. ಮುಖ್ಯ ಜ್ಞಾನಿ ಅಂತ ಅರ್ಥ ಏಕ ಋಷಿ. ಜ್ಞಾನಿ ಋಷಿ ಅನ್ನುವ ಶಬ್ದದ ಮೂಲ ಶಬ್ದವನ್ನು ಗಮನಿಸಿದ್ರೆ ಅರಿವು ಅನ್ನೋದು ಅಷ್ಟು ಸುಲಭದಲ್ಲಿ ದಕ್ಕುವಂತ ಸಂಗತಿ ಅಲ್ಲ. ಯಾವ್ದನ್ ತಿಳಿಬೇಕು ಅದನ್ನ ತಿಳಿದ್ರೆ ಮಾತ್ರ ಋಷಿ. ಲೋಕದಲ್ಲಿ ಬಹಳ ಲೋಕಲ್ ವಿಷಯಗಳು ಗೊತ್ತಿರುತ್ತೆ, ಅವರಿಗೆ ಇಸ್ವಿ ಗೊತ್ತಿರುತ್ತೆ, ಪ್ಲೇಸ್ ಗೊತ್ತಿರುತ್ತೆ, ಪ್ರಾಣಿಗಳು ಪಕ್ಷಿಗಳು ಗೊತ್ತಿರುತ್ತೆ, ಪರಿಸರ ಒಳ್ಳೆ ತಿಳುವಳಿಕೆ ಇರುತ್ತೆ, ಹಿಂದೆ ಏನೇನಾಗಿತ್ತು ಅನ್ನೋದನ್ನ ಚೆನ್ನಾಗಿ ಮೆಮೊರೈಸ್ ಮಾಡ್ಲಿಕ್ಕಾಗಿದೆ. ಆದ್ರೆ ಭಗವತ್ ಪ್ರಜ್ಞೆ ಒಂದಿಲ್ಲ. ಅನೇಕ ಭಾಷೆಗಳು ಬರ್ತವೆ, ಅನೇಕ ರೂಪಗಳು ಬೇರೆ ಗೊತ್ತಾಗ್ತವೆ, ಅನೇಕ ಚಿತ್ರಣಗಳು ಅರ್ಥ ಆಗುತ್ತೆ. ಇದನ್ನೆಲ್ಲ ತಿಳಿದು ಸಾಧನೆ ಮಾಡುವುದಕ್ಕೆ ಶರೀರವನ್ನು ಬಳಸಿಕೊಳ್ಬೇಕು ಹೊರತು ವ್ಯರ್ಥಗೊಳಿಸಬಾರದು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಹಿಂದೆ ಪದಗಳನ್ನೆಲ್ಲ ಹಾಕಿದ್ದು. ಏಕಋಷೇ, ಪ್ರಧಾನ ಜ್ಞಾನ ಸ್ವರೂಪನೇ, ಯಮೋ ನಿಯಮನಾಧರಿ, ಇದನ್ನು ನಾವು ನೋಡಿದ್ವಿ. ಸೂರ್ಯ ಸೂರಿಗಮ್ಯತ್ವ, ಅದನ್ನು ಹೇಳಿದೆ. ಸೂರಿಗಮ್ಯ, ಸೂರಿಭಿ ಜ್ಞಾನಿಭಿ ಏವ ಗಮ್ಯ. ಸೂರ್ಯಗಳು ಅಂದ್ರೆ ಜ್ಞಾನಿಗಳು. ಅದೇ ಹೇಗೆ? ಸುಷ್ಟೂರರೀಕರಣ, ಸುರರಿ ಅನ್ನೋ ಶಬ್ದ ಇದೆ ಅವರಿಗೆ. ಸೂರ್ಯ ಸೂರಿಗಮ್ಯತ್ವ, ಪ್ರಾಜಾಪತ್ಯ ಪ್ರಜಾಪತೇ ವಿಶೇಷಣೇವ ಗಮ್ಯತ್ವ. ಪ್ರಾಜಾಪತ್ಯ ಅನ್ನೋದು ಕೂಡ ಒಂದು ಪ್ರಜಾಪತಿಗೆ ಸಂಬಂಧಪಟ್ಟ ವಿಶೇಷ ಧರ್ಮ. ಅದು ನಾವು ಈಗ ಪರಮಾತ್ಮನಿಗೆ ಚಿಂತನೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಪ್ರಜಾಪತಿ ಅಂದ್ರೆ ಚತುರ್ಮುಖ. ಚತುರ್ಮುಖನಿಂದಲೇ ಜೀವರಾಶಿಯಲ್ಲಿ ಅತ್ಯಂತ ಹೆಚ್ಚು ದೇವರ ಬಗ್ಗೆ ತಿಳ್ಕೊಳ್ಳೋನಿದ್ರೆ ಅದು ಪ್ರಾಣ ಅಥವಾ ಚತುರ್ಮುಖ. ಆ ಸೃಷ್ಟಿಯಿಂದ ಸ್ಥಿತಿಗೆ ಬರುವ ಸಂದರ್ಭದಲ್ಲಿ ದೇವರನ್ನ ಮತ್ತೆ ಸರಿಯಾಗಿ ಅರ್ಥೈಸಿಕೊಂಡು ಎಲ್ಲ ಬಿಟ್ಟೋದ್ರು ಅಂತ ಅನ್ಕೊಂಡ್ರೆ ಬ್ರಹ್ಮ ಮಾತ್ರ ಆ ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೆ. 432 ಕೋಟಿ ವರ್ಷಗಳ ಕಾಲ ಮಹಾಪ್ರಳಯ ಅಂದ್ರೆ ದಿನಪ್ರಳಯದ ಮಧ್ಯದ ಅಷ್ಟು ಹೊತ್ತು ಕಾಯ್ತಾ ಕೂತಿದ್ದಾನೆ. ದೇವರು ಮತ್ತೆ ಬರ್ತಾನೆ, ಈ ಸೃಷ್ಟಿಗೆ ಬೇಕಾದ ಸಿದ್ಧತೆಯನ್ನು ಮಾಡ್ತಾನೆ ಅಂತ. ಹಾಗಾಗಿ ಅವನಿಗೆ ಪ್ರಜಾಪತಿಯಾದಂತಹ ಚತುರ್ಮುಖನಿಗೆ ಸ್ಪಷ್ಟವಾಗಿ ಕಂಡ ಭಗವತ್ ತತ್ವ ಅದು ಪ್ರಾಜಾಪತ್ಯ. ವಿಶೇಷಣೆಯ ಗಮ್ಯತ್ವಾತ್ ವ್ಯೂಹ. ಇನ್ನು ಹೆಚ್ಚು ನೀನು ಬಿಡಿಸಿ ಹೇಳಿದ್ರೆ ಅವನನ್ನ ನಾನು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಹತ್ತಿರ ಮಾಡ್ಕೊಳ್ತೇನೆ. ರಶ್ಮೀನ್ ವ್ಯೂಹ. ಈ ವ್ಯೂಹ ಅನ್ನೋದನ್ನ
ಅವರು ಒಂದು ನಾಮ ಅನ್ನೋ ರೀತಿಯಲ್ಲೂ ತಗೊಂಡು ಅನ್ವಯ ಮಾಡಬಹುದು. ವಿಶೇಷಣ ಗಮ್ಯತ್ವ ವ್ಯೂಹ, ಅವನನ್ನು ವ್ಯೂಹ ಅಂತ ಯಾಕೆ ಕರೀತಾರೆ ಅಂದ್ರೆ ವಿ ಊಹ, ಊಹಗಮನೆ. ಸರಿ, ಇದು ಇಲ್ಲಿ ಏಕ ಶಬ್ದ ಮುಖ್ಯವಾಗಿ ಆಚಾರ್ಯರು ಬೇರೆ ಕಡೆನೂ ನಿರೂಪಣೆ ಮಾಡಿದ್ದಾರೆ. ಏಕ ಅಂತ ಯಾಕೆ ಹೆಸರು? ಒಂದು ಪ್ರಧಾನ ಅಂತ ಆಯ್ತು, ಇನ್ನೊಂದು ಏಷ ಏವ ಕರೋತಿ, ಇವನೊಬ್ಬನೇ ಮಾಡ್ಲಿಕ್ಕೆ ಸಾಧ್ಯ. ಈ ಅರಿವಿಗೆ ಆಹಾರಗಳನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗುದವನೊಬ್ನಿಗೇನೆ. ಉಳಿದವರೆಲ್ಲ ಏನೇನೋ ಕಂಟೆಂಟ್ ಚಿಂತನೆ ಮಾಡ್ತಾರೆ, ಆದ್ರೆ ಅದು ಸ್ಟೇಜ್ ಅಲ್ಲಿ ತೋರಿಸ್ಲಿಕ್ಕಾಗಲ್ಲ ಪರ್ಫಾರ್ಮೆನ್ಸ್ ಅನ್ನ, ಅಥವಾ ಅದನ್ನ ಒಂದು ಸಿನಿಮಾ ದೃಷ್ಟಿಯಲ್ಲಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಕತೆ ಹೇಳುವ ಕ್ರಮವೇ ಬೇರೆ, ಕಥಾನಕವನ್ನ ಚಿತ್ರಿಸುವ ಕ್ರಮವೇ ಬೇರೆ ಇರುತ್ತೆ. ಸರಿ, ಮುಖ್ಯವಾಗಿ ಈ ಮಂತ್ರದ ಕೊನೆಯಲ್ಲಿ ಕೇಳಿದ್ದು ಕಲ್ಯಾಣತಮ ರೂಪ ಅಂತ ಆದ್ಮೇಲೆ ಯೋಸಾವಸೋ ಪುರುಷ ಸೋಹಮಸ್ಮಿ. ಈಗ ನಾವು ಯಾವುದನ್ನು ಪ್ರಾರ್ಥನೆ ಮಾಡಿದ್ದು? ಸೂರ್ಯನನ್ನ ಪ್ರಾರ್ಥನೆ ಮಾಡಿದ್ದು. ಸೂರ್ಯನಲ್ಲಿ ನೆಲೆಸಿದಂತಹ ಭಗವದ್ ರೂಪವೇ ನನ್ನಲ್ಲೂ ಕೂಡ ನೆಲೆಸಿ ನನಗೆ ರಕ್ಷಣೆ ಕೊಡ್ತಾ ಇದೆ. ಅದು ಅಲ್ಲಿರುವ ಭಗವದ್ ರೂಪ ಬೇರೆ, ಇಲ್ಲಿರುವ ಭಗವದ್ ರೂಪ ಬೇರೆ ಅಂತ ಅಲ್ಲ, ಎರಡೂ ಕಡೆ ಇರುವಂತದ್ದು ಭಗವಂತನದ್ದೇ ರೂಪ, ಮತ್ತದು ಒಂದೇ. ಯೋಸ ಅಸೌ ಪುರುಷ, ಅದು ವಿಶೇಷ. ಇನ್ನು ಅಸೌ, ಅಸೌ ಅಂದ್ರೆ ಪ್ರಾಣನಲ್ಲಿ ಇರುವ ಪುರುಷ, ಅಸು ಅಂದ್ರೆ ಪ್ರಾಣ. ಸೂರ್ಯಮಂಡಲದ ಮಧ್ಯದಲ್ಲಿರುವಂತಹ ಪ್ರಾಣಸ್ಥನಾದ ಪುರುಷ ಸೋ ಅಹಮಸ್ಮಿ, ಅದು ನನ್ನಲ್ಲಿರುವ ಅಹಂ ಶಬ್ದ ವಾಚ್ಯವಾದಂತಹ ಭಗವಂತನ ರೂಪ. ನನಗೆ ಅಹಂ ಶಬ್ದ ಹೇಳಲಿಕ್ಕೆ ಯಾಕಾಯ್ತು ಹೇಳಿ? ಅವನು ಅಹಂ ಆಗಿ ನನ್ನೊಳಗೆ ನಿಂತದ್ರಿಂದ ನಾನು ಅಹಂ, ನಿಮ್ಮೊಳಗೆ ನಿಂತಿದ್ದಾನೆ ಆದ್ರಿಂದಾಗಿ ನಿಮಗೆ ಅವನು ಅಹಂ. ಆದ್ರೆ ನನಗೆ ನಿಮ್ಮಲ್ಲಿರುವ ಭಗವಂತ ಅಹಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ತ್ವಂ ತತವಂ, ನನ್ನಿಂದ ಹೊರಗಡೆಯೂ ಕೂಡ ವ್ಯಾಪಿಸಿ ತಿಳಿಯುವುದಕ್ಕೆ ಯೋಗ್ಯನಾಗಿದ್ದಾನೆ. ಬೇರೆ ಕಡೆಯೂ ಅವನನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ ಋಷಿಗಳು, ಆದ್ರಿಂದಾಗಿ ಅವನನ್ನ ತ್ವಂ ಅಂತ ಕರೀತೇವೆ. ಇನ್ನು ಅಹಂ ಶಬ್ದದ ಅರ್ಥವನ್ನ, ಅಹಂ ಚ ಅಸೌ ಅಹೇಯತ್ವತಃ, ಅಹೇಯತಃ, ಅಹೇಯ ಅಂದ್ರೆ ಏನರ್ಥ? ಹೇಯ ಅಂದ್ರೆ ಬಿಡುವಂತದ್ದು, ಅಹೇಯ ಅಂದ್ರೆ ಬಿಡಲಾಗದ್ದು ಅಥವಾ ಬಿಡಬಾರದ್ದು. ಬಿಡಲಾಗದ್ದು, ಬಿಡಬಾರದ್ದು, ಎರಡೂ ಅರ್ಥದಲ್ಲಿ ಅಹೇಯ ಅನ್ನೋ ಶಬ್ದ ಇದೆ. ಅದನ್ನ ಸಂಕೋಚಗೊಳಿಸಿದ್ರೆ ಅಹಂ ಆಗುತ್ತೆ. ಅಹಂ ಚಾಸೌ ಅಹೇಯತಃ ನಿತ್ಯ ಅಸ್ಮಿ ನಿತ್ಯಾಸ್ತಿಮಾನಾತ್ ಅಸ್ಥಿತಾಮಾನಾತ್ ಸರ್ವ ಜೀವೇಶು ಸಂಸ್ಥಿತಃ. ಅಸ್ಮಿ ಶಬ್ದ ಅದಕ್ಕೇನರ್ಥ? ಅಸ್ತಿಸ್ತಃ ಸಂತ್ಯಾಸಿಸ್ತಃ ಸ್ಥ ಅಸ್ಮಿ ಸ್ವಾಹ, ಇನ್ನೇನಿದೆ ರೀ? ಅವ್ರು ಹೇಳಿದ್ರು, ಇಲ್ಲಪ್ಪ ಅದು ನಿನ್ನ ಲೋಕದ ವಿವರಣೆ, ಆದ್ರೆ ಶಾಸ್ತ್ರದ ವಿವರಣೆ ಏನಿದೆ ನಾನು ಹೇಳ್ತೇನೆ. ಬ್ರಹ್ಮಾಂಡ ಪುರಾಣದಲ್ಲೇ ಬಂದ ಮಾತು ಅಸ್ತಿ ನಿತ್ಯತಾಮಾನಾತ್. ನಿತ್ಯತಾಮಾನಾತ್ ಅಂತಂದ್ರೆ ಯಾವುದಕ್ಕೆ ನಿರಂತರ ಅರಿವಿನ ಪ್ರವಾಹದ ನೆಲೆ ಇದೆಯೋ ಅದು ಅಸ್ಮಿ. ಅಸ್ಮಿ ಅಂತ ನಿರಂತರವಾದ ಪ್ರವಾಹ ರೂಪದಲ್ಲಿರುವ ಅರಿವಿಗೆ ಸಂಬಂಧಪಟ್ಟ ವೇದಗಳ ಮೂಲಕ ತಿಳಿಯಲ್ಪಡುವವನು ಅಂತ ಅರ್ಥ. ವೇದದ ಮೂಲಕ ತಿಳಿಯಲ್ಪಡುವವನು ಅಂತ ಅಷ್ಟೇ ಅರ್ಥ. ಅಸ್ಮಿ ಅನ್ನೋ ಶಬ್ದದಲ್ಲಿ ಹೇಗೆ ಸಿಗ್ತದೆ? ಅಸನಾತ್. ಅಸನ ಅಂದ್ರೆ ಅಸಭೂವಿ, ಭೂ ಸತ್ತಾಯಂ, ಅದರ ಅನಾದಿ ಕಾಲದಿಂದ ಅದರ ಸತ್ತಾ ಇದೆ ಅಂತ ಪದದಿಂದಲೇ ತಿಳಿಲಿಕ್ಕೆ ಆಗ್ತಾ ಇದೆ, ಆದ್ರಿಂದಾಗಿ ಅವನಿಗೆ ಅಸ್ಮಿ. ಅಸ್ಥಿತಾಮಾನಾತ್, ಸರ್ವದಾ ಅಸ್ತಿ ತಥಾ ಮೀಯತೆ, ಅದರಿಂದಲೇ ತಿಳಿಯಲ್ಪಡುತ್ತೆ, ಆದ್ರಿಂದಾಗಿ ಸರ್ವ ಜೀವೇಶು ಸಂಸ್ಥಿತ, ಕೇವಲ ಎಲ್ಲೋ ಒಂದು ಕಡೆ ಅಲ್ಲ, ಸರ್ವ ಜೀವರಲ್ಲಿ ಇದ್ದು ಆ ವಿಶೇಷವನ್ನ ಲೋಕದಲ್ಲಿ ಪ್ರಸಿದ್ಧಿಗೆ ಒಳಪಡಿಸಿದ್ದಾನೆ. ಸ್ವಯಂತು ಸರ್ವಜೀವೇಭ್ಯ ವ್ಯತಿರಿಕ್ತ ಪರೋ ಹರಿಹಿ,
ಸಕ್ರತು ಜ್ಞಾನರೂಪತ್ವಾತ್ ಅಗ್ನಿರಂಗ ಪ್ರಣೇತೃತಃ ಅಂದ್ರೆ ತಂದು ಒಡ್ಡುವುದರಿಂದ, ಅಂಗ ಪ್ರಣೇತೃತಃ ಅಂಗಗಳನ್ನು ತಂದು ಜೋಡಿಸುವವನೇ, ಮುಗಿದ ಮೇಲೆ ಅದನ್ನ ಅಲ್ಲಲ್ಲಿಗೆ ವಿಂಗಡಣೆ ಮಾಡಿ ಬಿಡಿಸುವವನು ಅವನೇ. ಅದು ಅಗ್ನಿ ಶಬ್ದದ ಅರ್ಥ. ಅಸ್ಮಿತ್ ಯಾಕೆ ಹೆಸರು ಬಂತು ಅಂದ್ರೆ ಅಸ್ಥಿತಮಾನಾತ್ ಸರ್ವಜೀವೇಶು ಸಂಸ್ಥಿತ, ಎಲ್ಲ ಜೀವರಾಶಿಗಳಲ್ಲೂ ಇದ್ದು ಈ ಕೆಲಸವನ್ನ ಮಾಡ್ತಾ ಇದ್ದಾನೆ. ಸ್ವಯಂತು ಸರ್ವಜೀವೇಭ್ಯ ವ್ಯತಿರಿಕ್ತ ಪರೋಹರಿ. ಅಸವು ಅಂತ ಅವನನ್ನ ದೂರದಲ್ಲಿ ಯಾಕೆ ಹೇಳಿದ್ರು ಅಂದ್ರೆ ಅವನು ನಮ್ಗಿಂತ ದೂರದಲ್ಲೇ ಇದ್ದಾನೆ, ಪರ ಶ್ರೇಷ್ಠವಾಗಿದ್ದಾನೆ, ವ್ಯತಿರಿಕ್ತವಾಗಿದ್ದಾನೆ. ನನಗೆ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅರ್ಥ ಆಗದೆ ಇದೆ ಅಂದ್ರೆ ಇನ್ನೂ ಸ್ವಲ್ಪ ತಿಳ್ಕೊಳ್ಬೇಕಿದೆ ಅಂತ ಅರ್ಥ. ಆಗದೆ ಇರುವ ಸಂಗತಿ ಅಲ್ಲ. ಆದ್ರಿಂದಾಗಿ ವ್ಯತಿರಿಕ್ತ ಅವನು, ನಾವು ತಿಳ್ಕೊಂಡದ್ದಕ್ಕಿಂತ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿತ್ವ. ಸಕ್ರತು ಜ್ಞಾನ ರೂಪತ್ವ, ಮುಂದೆ ಕ್ರತೋಸ್ಮರ ಅಂತ ಬರುದಿದೆ. ಹಾಗಾಗಿ ಆ ಮಂತ್ರದಲ್ಲಿ ಬಂದ ಕ್ರತು ಶಬ್ದದ ಅರ್ಥವನ್ನು ಇಲ್ಲೇ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಪುರಾಣದಲ್ಲಿ ಬಂತು, ಅಲ್ಲಿ ಆ ಪ್ರಸಂಗದಲ್ಲಿ. ಅದು ಇದೇನ್ ನೇರವಾಗಿ ವೇದದ ಪ್ರತೀಕ ತೆಗೆದುಕೊಂಡು ಬಂದ ವ್ಯಾಖ್ಯಾನ ಅಲ್ಲ. ಆದ್ರೆ ಎಲ್ಲಾ ಕಡೆ ಇರುವಂತ ಏನೋ ವ್ಯಾಖ್ಯಾನ, ಅದು ವೇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ತುಂಡಿರುತ್ತೆ. ಅದನ್ನ ಸಂಗ್ರಹ ಮಾಡಿ ಓದಬೇಕಾದ ಜವಾಬ್ದಾರಿ ನಮ್ದು ಅನ್ನೋದನ್ನ ಆಚಾರ್ಯರು ಆ ಪುರಾಣದ ವಾಕ್ಯವನ್ನು ತೋರಿಸುವುದರ ಮೂಲಕ, ನೋಡಿ, ಮಂತ್ರ ಮುಂದೆ ಕ್ರತೋಸ್ಮರ ಇರುವುದು, ಈ ಮಧ್ಯದಲ್ಲಿ ಅವನನ್ನ ಅಸ್ಮಿ ಅನ್ನೋ ಶಬ್ದದಿಂದ ನಿರೂಪಣೆ ಮಾಡಿದ್ರು. ಆದ್ರೆ ಮಧ್ಯದಲ್ಲಿರುವಂತದ್ದು ವಾಯು, ಅನಿಲ, ಅಮೃತ ಇತ್ಯಾದಿ ಶಬ್ದಗಳನ್ನೆಲ್ಲ ಹೆಚ್ಚು ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ. ಅಥವಾ ಮುಂದೆ ಕೆಲವು ಬರ್ಬೋದು, ಕೆಲವು ಬರದೇ ಇರುವಂತವುಗಳು ಇವೆ. ಅಂದ್ರೆ ಅದು ಇನ್ನೆಲ್ಲೋ ಬರುತ್ತೆ, ಅದನ್ನ ಅಲ್ಲಿ ಹುಡುಕ್ಬೇಕು. ಆಚಾರ್ಯರ ಅಂತದ್ದನ್ನ ಅಲ್ಲಿ ತೆಗೆದು ಕೊಡುವಂತದ್ದಿದೆ. ಅಂತೂ ನಿರಂತರ ಸ್ಮರಣ ಯೋಗ್ಯವಾದಂತಹ ವ್ಯವಸ್ಥೆಯನ್ನ ಭಗವಂತನ ನಾಮಗಳಿಂದ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವಂಥದ್ದು. ಯಾವ ಸೂರ್ಯಮಂಡಲದ ಮಧ್ಯದಲ್ಲಿ ಅಂದ್ರೆ ನಾರಾಯಣ ಇದ್ದಾನೋ, ಅದೇ ನಾರಾಯಣ ಎಂದೂ ಬಿಡಲಾಗದ ನನ್ನೊಳಗೂ ಕೂಡ ಅಸ್ಮಿ ಶಬ್ದದಿಂದ, ಅಹಂ ಶಬ್ದದಿಂದ ರೂಪುಗೊಂಡಿದ್ದಾನೆ. ಅವನನ್ನೇ ಅಸ್ಮಿ ಅಂತನೂ ಕರಿತಾ ಇದ್ದಾರೆ. ಅವನಿಗೆ 2 ಹೆಸರದು. ಅಹಂ ಅಸ್ಮಿ ಅಂದ್ರೆ ನಾನಿದ್ದೇನೆ ಅಂತ ಅನ್ನೋ ಅರ್ಥ, ಲೋಕದ ಅರ್ಥ. ವಿದ್ವದ್ ರೂಢಿ, ಶಾಸ್ತ್ರ ರೂಢಿ, ಜನರ ಸರಿಯಾದ ಎಚ್ಚರಿಕೆಯಿಂದ ಉದಾಹರಣೆ ಕೊಟ್ಟು ಬಿಡಿಸಿದಾಗ ಅರ್ಥವಾಗುವ ಉಪಮೆ ಏನಿದೆ, ಅದು ತಕ್ಷಣ ಒಂದ್ಸಲ ನಮ್ಮನ್ನ ಡಿಸ್ಟರ್ಬ್ ಮಾಡತ್ತೆ. ನೀವು ಲೋಕದಲ್ಲಿದ್ದ ವಿಷಯವನ್ನ ಹೇಳಿ ಇದರನ್ನು ಸಮನ್ವಯ ಮಾಡ್ತಿದ್ದಾರೆ ಅಲ್ಲ. ಲೋಕದ ವಿಷಯ ಹೌದಾಗಿದ್ರು ಅದು ಇನ್ನೇನೋ ಒಂದು ವಿಶೇಷ ದೃಷ್ಟಿಯನ್ನು ಇಟ್ಟುಕೊಂಡು ಹೇಳ್ತಾ ಇದೆ ಅಂತ ಗೊತ್ತಾಗತ್ತೆ. ಸಾಕು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಮುಂದೆ ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು.